இன்னைக்கு ஆண்டவர் யார் கூப்பிட்டால் இறங்கி வந்து வாசம் பண்ண போகிறார். ಇವತ್ತು ಯಾರು ಕರೆದ್ರೆ ದೇವರು ಬಂದು ವಾಸ ಮಾಡ್ಲಿಕ್ಕಿದ್ದಾರೆ. Not with the people who have gold, but with the people who have a golden heart. ಬೆಳ್ಳಿ ಬಂಗಾರ ಇರುವಂತ ವ್ಯಕ್ತಿಗಳನ್ನಲ್ಲ, ಆದ್ರೆ ಬಂಗಾರದಂತ ಹೃದಯ ಉಳ್ಳವರನ್ನ ನೋಡಿ ದೇವರು ಇಳಿದು ಬರ್ತಾರೆ. ನೋಡಿ ಸೇರಿದ ಆಮೆನ್ சொல்லுங்க. ಎಷ್ಟು ಜನ ಆಮೆನ್ ಅಂತೀರಾ? Amen. Solomon put the best of the best to that temple. ಆ ಒಂದು ಆಲಯಕ್ಕೆ ಸಾಲೊಮೋನ್ ಉತ್ತಮವಾದವುಗಳನ್ನ ಹಾಕಿ ಕಟ್ಟದ. But God's word says, ಆದ್ರೆ ದೇವರ ವಾಕ್ಯ ಹೇಳ್ತದೆ, gold and silver belongs to the Lord. ಬೆಳ್ಳಿ ಬಂಗಾರವೆಲ್ಲವೂ ಯೆಹೋವನದೇ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಎಲ್ಲವೂ ಅವರುடையது. ಎಲ್ಲವೂ ಆತನದೇ. ಭೂಮಿಯು ಅದರಲ್ಲಿ ಇರುವುದು ಎಲ್ಲವೂ ಯೆಹೋವನದೇ. ಭೂಮಿಯು ಅದರಲ್ಲಿ ಇರುವುದೆಲ್ಲವೂ ಯೆಹೋವನದೇ. What did attract God? ಆದ್ರೆ ದೇವರನ್ನು ಯಾವುದು ಆಕರ್ಷಿಸದು? It was an innocent heart calling him. ಒಂದು ಮುಗ್ಧ ಹೃದಯ ಆತನನ್ನು ನೋಡಿ ಕೂಗಿ ಕರೆಯುವಂತದ್ದು. ಇನ್ನೋಸೆಂಟ್ ಹಾರ್ಟ್. ಒಂದು ಮುಗ್ಧ ಹೃದಯ. ಆண்டವರೇ ನೀರು எனக்கு சொந்தமானவர். ದೇವರೇ ನೀನು ನನಗೆ ಸ್ವಂತವಾದವನು. ಆண்டವರನ್ನು ತೇಡಿ ಬರಲಪ್ಪ. ನಾನು ಯಾವುದನ್ನು ಹುಡುಕಿ ಬರಲಿಲ್ಲ. ನಾನು ಉங்களை ತೇಡಿ ಬಂದೆ. ನಾನು ನಿನ್ನನ್ನು ಹುಡುಕಿ ಬಂದೆ. ಹೇಳ್ರಿ. When I came to the church for the first time, ನಾನು ಚರ್ಚ್ಗೆ ಮೊದಲ ಬಾರಿ ಬಂದಾಗ I came in expectation of a miracle. ನಾನು ಅದ್ಭುತವನ್ನೇ ಹುಡುಕಿ ಬಂದೆ. I came in expectation of something good. ಏನೋ ಒಂದು ಒಳ್ಳೆಯದಾಗ್ತದೆ ಅಂತ ನೆನೆಸಿ ಬಂದೆ. But as the days went on, ಆದ್ರೆ ದಿನಗಳು ಕಳೆದಂತೆ, amen, pastor எனக்கு க்ளோஸ் ஆனாரு. ಪಾಸ್ಟರ್ ನನಗೆ ಕ್ಲೋಸ್ ಆದ್ರು. நாங்க இருக்கிற சர்ச் ஜனங்க எனக்கு க்ளோஸ் ஆனாங்க. ಚರ್ಚ್ ಅಲ್ಲಿ ಇರೋ ಜನ ಎಲ್ಲ ನಮಗೆ ತುಂಬಾ ಆಪ್ತರಾದ್ರು. அதை விட அதிகமா, ಆದ್ರೆ ಅದಕ್ಕಿಂತ ಮೇಲಾಗಿ அந்த இடத்துல ஆராதிக்கிற தேவ, ಆ ಸ್ಥಳದಲ್ಲಿ ಆರಾಧನೆ ಮಾಡುವಂತ ದೇವರು, amen, ಸಭೆಯಲ್ಲಿ இருக்கிறவர்கள், ಸಭೆಯಲ್ಲಿರುವವರು 2 hours தான் இருந்தாங்க என்னோட. 2 ತಾಸುಗಳು ಮಾತ್ರ ನನ್ನೊಂದಿಗಿದ್ದಾರೆ. ವಾರವಲ್ಲ என் கூட கடவுள். ಆದ್ರೆ ಆ ವಾರವೆಲ್ಲ ದೇವರು ನನ್ನೊಂದಿಗಿದ್ದಾರೆ. சொன்னதெல்லாம் நிறைவேத்திக்கிட்டு, ನಾನು ಕೇಳೋದನ್ನೆಲ್ಲ ಕಣ್ಣೀರೆಲ್ಲ ತೊಡಚಿக்கிட்டு, ನನ್ನ ಕಣ್ಣೀರನ್ನೆಲ್ಲ ಒರೆಸ್ತಾ, ದುಃಖಗಳೆல்லாம் ಸಂತೋಷമായി ಮಾಡು, ನನ್ನ ದುಃಖಗಳನ್ನೆಲ್ಲ ಸಂತೋಷವಾಗಿ ಮಾರ್ಪಡಿಸ್ತಾ. ಎಷ್ಟು ಜನ ಹೇಳ್ತೀರಾ, அப்பா உம்மில இருந்து எதுவுமே என்ன பிரிக்க முடியாது. ಅಪ್ಪ ನಿನ್ನಿಂದ ಯಾವುದು ನನ್ನನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನಿಂದ ನನ್ನನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ. ಯಾವುದು ನಿನ್ನಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. Hallelujah. Hallelujah. So what did Moses do? ಹಾಗಾದ್ರೆ ಮೋಶೆ ಮಾಡಿದೇನು? Built a tabernacle. ಆತನು ಗೂಡಾರವನ್ನ ಕಟ್ಟಿದ. But shall I tell you something? ಒಂದನ್ನ ನಾನು ನಿಮಗೆ ಹೇಳಲ್ಲ. In the New Testament, ಹೊಸ ಒಡಂಬಡಿಕೆಯಲ್ಲಿ, amen, God who lived in the tabernacle, ಆ ಒಂದು ಗೂಡಾರದಲ್ಲಿ, ದೇವದರ್ಶನ ಗೂಡಾರದಲ್ಲಿ ವಾಸ ಮಾಡಿದಂತ ದೇವರು, he changed his place. ಆತನು ತನ್ನ ಸ್ಥಳವನ್ನು ಸ್ಥಳಾಂತರಿಸಿದರು To the temple. ಆಲಯಕ್ಕೆ. Amen. Hallelujah. Hallelujah. Amen. ದೇವಾಲಯಕ್ಕೆ, amen, he shifted. ಆತನು ದೇವಾಲಯಕ್ಕೆ ವರ್ಗಾಯಿಸಲ್ಪಟ್ಟರು. Amen. Where is the temple? ಆ ಆಲಯ ಎಲ್ಲಿದೆ? The temple is nothing but your body and my body. ಆ ಆಲಯ ನಿಮ್ಮ ದೇಹಗಳೇ, ನಾವೇ ಆಲಯವಾಗಿದ್ದೇವೆ. சொல்றீங்க. ಎಷ್ಟು ಜನ ಹೇಳ್ತೀರಾ? தேவ தரிசன கூடாரத்தில் இருக்கிற, ದೇವ ದರ್ಶನ ಗೂಡಾರದಲ್ಲಿದ್ದವರು, amen, இப்போ எனக்குள்ள வாசம் பண்ணுகிறார். ಆತನು ಈಗ ನನ್ನೊಳಗೆ ವಾಸವಾಗಿದ್ದಾರೆ. What is the difference? ಏನು ವ್ಯತ್ಯಾಸ? In the Old Testament, ಹಳೆಯ ಒಡಂಬಡಿಕೆಯಲ್ಲಿ God was able only to live with people. ದೇವರು ಜನರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ರು. அவ்வளவுதான் அவரால முடிந்தது. ಅಷ್ಟೇ ಆತನಿಂದ ಸಾಧ್ಯವಾದದ್ದು. ஆனால் புதிய ஏற்பாட்டில், ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು எனக்குள்ளவே வாசப்படுகிறார். ಆ ದೇವರು ನನ್ನೊಳಗೆ ವಾಸವಾಗಿದ್ದಾರೆ. Where is God now? ಈಗ ದೇವರು ಎಲ್ಲಿದ್ದಾರೆ? எங்க இருக்கிறாரு? ದೇವರು ಎಲ್ಲಿದ್ದಾರೆ? ಪರಲೋಕದಲ್ಲಿ இருக்கிறாரா? ಪರಲೋಕದಲ್ಲಿದ್ದಾರಾ? இல்லங்க. ಇಲ್ಲ ರೀ. உன்னை விட்டு விலகாதபடி, ನಿಮ್ಮನ್ನು ಬಿಟ್ಟು ಆಗಲದೆ, ஒரு நிமிடமும் உங்களை கைவிடாதபடி, ಒಂದು ಕ್ಷಣವೂ ನಿಮ್ಮನ್ನು ಕೈ ಬಿಡದೆ, ಆಮೆನ್, ಎನ್ನೇರಮೂ உங்களோடு இருப்பதற்காக, ಎಲ್ಲಾ ಸಮಯದಲ್ಲೂ ನಿಮ್ಮೊಂದಿಗಿರುವುದಕ್ಕಾಗಿ உங்களுக்குள்ள வாசமாயிருக்கிறார். ಆತ ನಿಮ್ಮೊಳಗೆ ವಾಸವಾಗಿದ್ದಾರೆ. உங்களுக்குள்ள வாசமாயிருக்கிறார். ನಿಮ್ಮೊಳಗೆ ಆತನು ವಾಸ ಮಾಡ್ತಾ ಇದ್ದಾರೆ. எவ்வளவு பேர் சொல்றீங்க? ಎಷ್ಟು ಜನ ಹೇಳ್ತೀರಾ? இன்னைக்கு என் வீட்டுக்குள்ள, என் மனசுக்குள்ள இயேசு வாழணும். ಈ ದಿನ ನನ್ನ ಮನೆಯೊಳಗೆ, ನನ್ನ ಮನಸ್ಸಿನೊಳಗೆ, ನನ್ನೊಳಗೆ ಯೇಸು ಜೀವಿಸಬೇಕು. வானத்தை பூமியை உண்டாக்கினவர், அவன் அந்த ஆலயத்துக்குள்ள இருக்க முடியாதவர், அந்த டென்ட்ல வாழ்ந்தவர், இந்த இதயத்துல, இந்த வாழ்க்கையில வாழ முடியுமா? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಆ ಆಲಯದಲ್ಲಿ, ಸಾಲೊಮೋನನ ಆಲಯದಲ್ಲಿ ವಾಸವಾಗದೆ, ಆ ಒಂದು ಗೂಡಾರದಲ್ಲಿ ಆ ದೇವರು ಈ ಒಂದು ದೇಹದಲ್ಲಿ ನನ್ನೊಳಗೆ ವಾಸ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ.
ಸಾಧ್ಯ. வெளிப்படுத்தல் புத்தகத்திலே வார்த்தை சொல்லுகிறது. ಪ್ರಕಟಣೆ ಪುಸ್ತಕದಲ್ಲಿ ಒಂದು ವಾಕ್ಯ ಹೇಳ್ತದೆ, நான் வாசலில் நின்று தட்டி கொண்டிருக்கிறேன். ನಾನು ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. எவன் என் சத்தத்தை கேட்டு ಯಾರು ನನ್ನ ಶಬ್ದವನ್ನು ಕೇಳಿ என் கதவை திறக்கிறானோ, ಬಾಗಿಲನ್ನು ತೆರಿತಾನೋ, அவன் வீட்டுக்குள்ள வந்து ಅವನ ಮನೆಯಲ್ಲಿ ಬಂದು அவனோடு ಭೋಜನ பண்ணுவேன். ಅವನೊಂದಿಗೆ ನಾನು ಊಟ ಮಾಡ್ತೇನೆ. Today I want to tell you, ಈ ದಿನ ನಾನು ನಿಮಗೆ ಹೇಳ್ತೇನೆ, if you want to see so many supernatural things, ನಿಮ್ಮ ಜೀವಿತದಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ನೀವು ನೋಡ್ಲಿಕ್ಕೆ ಬಯಸಿದ್ರೆ, man, do one thing. ಒಂದು ಕಾರ್ಯವನ್ನು ಮಾಡಿ, ஒரு supernatural நம்புங்க. ಒಂದು ಅಸಾಧಾರಣವಾದದನ್ನ ನಂಬ್ರಿ. அசாதாரணமான தேவன் உங்களுடைய இதயத்துல வந்து வாழ முடியும். ಅಸಾಧಾರಣವಾದ ದೇವರು ನಿಮ್ಮ ಹೃದಯದಲ್ಲಿ ಬಂದು ವಾಸಿಸಲು அவர் உங்களுக்குள்ள வர முடியும். ಆತ ನಿಮ್ಮೊಳಗೆ ಬರ್ಲಿಕ್ಕೆ ಸಾಧ್ಯ. How? ಹೇಗೆ? When you call him, ನೀವು ಆತನನ್ನು ಕೂಗಿ ಕರೆಯುವಾಗ, when you say, ನೀವು ಹೇಳುವಾಗ, Jesus, ಯೇಸುವೇ, I open my heart to you. ನನ್ನ ಹೃದಯವನ್ನು ನಿಮಗಾಗಿ ನಾ ತೆರಿತೇನಪ್ಪ. When Moses called, ಮೋಶೆ ಕರೆದಾಗ you came, ನೀವು ಬಂದ್ರಲ್ಲ, you lived with them. ನೀವು ಅವರೊಂದಿಗೆ ವಾಸ ಮಾಡಿದ್ರಿ. You are a God who is an impartial one. ನೀನು ಪಕ್ಷಪಾತವಿಲ್ಲದ ದೇವರು ನೀನಾಗಿದ್ದೀಯ. Jesus, you are same yesterday, today and forever. ಯೇಸು ನೆನ್ನೆಯೂ ಇಂದಿಗೂ ಎಂದೆಂದಿಗೂ ಏಕರೀತಿಯಾಗಿರುವಾತನು. இன்னைக்கு என்னுடைய உள்ளத்தை திறக்கிறேன்ப்பா. ಈ ದಿನ ನನ್ನ ಹೃದಯವನ್ನು ನಾನು ತೆರಿತೇನೆ. எவ்வளவு பேர் கேட்க ஆயத்தமா இருக்கிறீங்க? ಎಷ್ಟು ಜನ ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? As a servant of God, I tell you, ದೇವ ಸೇವಕನಾಗಿ ನಾನು ನಿಮಗೆ today ಹೇಳ್ತೇನೆ, God is going to literally enter into your life. ದೇವರು ನಿಜವಾಗಲೂ ನಿಮ್ಮ ಜೀವಿತವನ್ನು ಈ ದಿನ ಪ್ರವೇಶಿಸಲಿಕ್ಕೆ, உங்களுடைய வாழ்க்கையில கர்த்தர் இறங்க போகிறார். ನಿಮ್ಮ ಜೀವಿತದಲ್ಲಿ ದೇವರು ಇಳಿದು ಬರ್ಲಿಕ್ಕಿದ್ದಾರೆ. Amen. Hallelujah. Hallelujah. What will be your identity? ನಿಮ್ಮ ಒಂದು ಪರಿಚಯ ಏನಾಗಿರ್ತದೆ? Amen. They won't be called as Israel. They will be called as people where God lives with them. ಅವರನ್ನ ಇಸ್ರೇಲ್ ಜನರೆಂಬುದಾಗಿ ಅಲ್ಲ, ದೇವರು ವಾಸ ಮಾಡುವಂತ ಜನರು, ದೇವರು ವಾಸಿಸುವಂತ ಜನರು ದೇವ ಜನರೆಂಬುದಾಗಿ. உன் பேரோடு தேவனுடைய பெயர் இணைந்திருக்கும். ನಿನ್ನ ಹೆಸರು ದೇವರ ಹೆಸರೊಂದಿಗೆ ಜೋಡಿಸಲ್ಪಡುತ್ತದೆ. உன்னுடைய வாழ்க்கை தேவனுடைய அட்ரஸ் ஆகி மாறும். ನಿನ್ನ ಒಂದು ಜೀವಿತ ದೇವರ ಒಂದು ವಿಳಾಸವಾಗಿ ಮಾರ್ಪಡ್ತದೆ. என்னங்க தேவை? ಏನು ಬೇಕಾಗಿರೋದು? ಅನ್ಬೋಡು ಅವரை ಕೂಪಿடும். ಪ್ರೀತಿಯಿಂದ ಆತನನ್ನು ಕರೀಬೇಕು. How many of you are really, amen, ready to call him? ಎಷ್ಟು ಜನರು ನಿಜವಾಗ್ಲೂ ಆತನನ್ನು ಕರೆಯುವುದಕ್ಕೆ ಸಿದ್ಧವಾಗಿದ್ದೀರಾ? Hallelujah. 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 Hallelujah.